ಅದನ್ನ ಯಾಕೆ ನಾನು ಮರ್ಕಟವು ಎಷ್ಟು ಯತ್ನಿಸಿದರೂ ಕಮಲಳ ಮೇಲೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುತ್ತಿದೆಯೇ ಅವಳ ಆಂತರ್ಯ. ಚೆಲುವು ಒಳ್ಳೆಯಂತ ಬಳುಕುವ ನಡುವು ಪ್ರಪಂಚದಲ್ಲಿರುವ ಸೊಬಗನ್ನೆಲ್ಲ ಎರಕವೈದು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮ. ನನಗಾಗಿ ಸೃಷ್ಟಿ ಮಾಡಿದ್ದಾನೆ ಕಮಲ. ನೀನು ದೇವಸ್ಥಾನಕ್ಕೆ ಬರುವ ಸಮಯ ನನಗೆ ಗೊತ್ತಿದೆ. ನಿನ್ನೆ ನಿನ್ನನ್ನು ದೇವಸ್ಥಾನದಲ್ಲಿ ನನ್ನವಳನ್ನಾಗಿ ಮಾಡಿಕೊಳ್ಳದಿದ್ದರೆ ಸ್ಥಾಪನೆಯಲ್ಲ. ಎಲ್ಲಿಗೆ ಹೋಗುವೆ? ನಾನು ಎಲ್ಲಿಗಾದರೂ ಹೋಗುವೆ. ಅದು ನಿನಗೆ ಬೇಕು? ನನಗೆ ಬೇಕು. ನಿನ್ನಂತಹ ಯೌವನದ ರಸ ಮೈಕಾಂತಿ ತುಂಬಿದ ಹೆಣ್ಣಿನ ಸಹವಾಸ ಕೇಳಿದೆ. ನೀನು ಹೋಗಿ ಹೋಗಿ ಆ ಮೂಕಾಂಬಿಕೆಯಲ್ಲಿ ಹೊರ ಕೇಳುವುದೇ? ನನ್ನನ್ನು ಕೇಳಿದರೆ ನಾನು ಕೊಡುತ್ತಿದ್ದನಲ್ಲ ಪಾಪ. ಆ ಕಲ್ಲು ದೇವರ ಬಳಿ ಹೊರ ಕೇಳಿದರೆ ಕೊಡಬಲ್ಲಳೆ ಅವಳು. ಮಾತನಾಡಲು ಬಾಯಿಲ್ಲದ ಅವಳಲ್ಲಿ ನಿನಗೆ ಅವಸರ ಸಿಗಬಲ್ಲ. ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗೋದಾದ್ರೆ ಆ ಕಲ್ಲು ದೇವರೇ ವಾಸಿ. ಆದರೆ ನಿಮ್ಮಂತಹ ಕಾಮುಕರ ಜೊತೆ ಮಾತನಾಡದೆ ದೇವತೆಗಳನ್ನು ಮೂಕ ವಿಷಿತರಾಗಿದ್ದಾರೆ ಗಾಳಿಯಲ್ಲಿ. ಅದು ನಿಮ್ಮಂತಹ ಕಾಮುಕರಿಗೆ ಹೇಗೆ ತಾನೆ ಅರ್ಥ? ನೋಡಿ, ನಿಮ್ಮ ಜೊತೆಯಲ್ಲಿ ಮಾತನಾಡುವ ಸಮಯ ನನಗಿಲ್ಲ. ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು. ನೋಡಿ, ನೀವು ಬಂದಿರುವುದು ಆ ದೇವಿಯ ದರ್ಶನಕ್ಕಿರ್ಬೋದು. ಇಲ್ಲ, ನಾನು ಬಂದಿರುವುದು ಆ ದೇವಿಯ ದರ್ಶನಕ್ಕಲ್ಲ. ಅಂದರೆ ನಿನಗಿನ್ನೂ ಅರ್ಥವಾಗಲಿಲ್ಲವೇ? ನೀನು ದೇವಸ್ಥಾನಕ್ಕೆ ಬಂದಾಗಲೇ ನಿನ್ನ ಪಾಪ ದೇವಿಯ ದರ್ಶನ ಮಾಡಿಕೊಳ್ಳಲಿ ಎಂದು ಸುಮ್ಮನೆ ಮರೆಯಲ್ಲಿ ನಿಂತಿದ್ದ. ಅಂದರೆ ಆ ನಿಮ್ಮ ಮಾತಿನರ್ಥ? ಅಂದರೆ ಬಹುದಿನಗಳಿಂದ ಕಾತರಿಸುತ್ತಿದ್ದ ಕಾಮಕೃಷಿಯನ್ನು ತೀರಿಸಿಕೊಳ್ಳಬೇಕು. ಅದಕ್ಕಾಗಿ ಹಂಬಲಿಸುತ್ತಿದೆ ನನ್ನ ರೋಮದಲ್ಲಿಯ ಕಾಮ. ಏನು ನಿನ್ನ ಚೆಲುವು, ಒಳ್ಳೆಯಂತ ಬಳುಕುವ ನಡುವು ಕೇಶವ, ಇತ್ತಲೆಯ ಹಣ್ಣಿನಂತಹ ನಿನ್ನ ಕಪೋಲ, ತುಟಿಗಳು, ಮೂಗು, ಕಂಠ, ನಿನ್ನ ಮೈಕಾಂತಿಯನ್ನು ಕಂಡು ಕಾಮತೃಷಗೆ ನಿನ್ನಲ್ಲಿ ಬಂದಿದ್ದೇನೆ. ಒಂದೇ ಒಂದು ಸಾರಿ ನನ್ನನ್ನು ಪ್ರಿಯ ಎಂದು ಅಪ್ಪುಕೊಂಡು ನನಗೆ ಕಾಮಸುಖ ನೀಡಲೇ ನಿನ್ನ ಹುಡಿಯಲ್ಲಿ ಹಾಕುವೆ. ಆ ದೇವಿಯ ಬಳಿ ಹೊರ ಕೇಳಿದ್ದನ್ನು ನಾನು ನಿನಗೆ ಹೊರ ಕೊಡುತ್ತೇನೆ.
ದೂರ ನಿಂತು ಮಾತನಾಡು. ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಆ ದೇವಿಯ ಮೇಲೆ ಏನು ಅರಿಯದ ನಮ್ಮಂತ ಬಡ ಹೆಣ್ಣರು ಹಣದ ಆಸೆ ತೋರಿಸಿ ಆ ನಂತರ ನಮ್ಮಂತ ಬಡವರ ಶೀಲಕ್ಕೆ ಆಸೆ ಪಡುವಂತಹ ನಿಮ್ಮಂತಹ ಕಾಮಕರ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ. ನೋಡು, ಆ ತರದ ಹೆಣ್ಣು ನಾನಲ್ಲ. ಇದ್ದರು ಪ್ರಾಣ ತಪ್ಪುವುದನ್ನು ಗಟ್ಟಿಯಾಗಿ ಬಾಳುತ್ತೇನೆ, ಆದರೆ ಗಟ್ಟಿ ಆಗಲಾರೆ. ಹೊರಟಾಗ ಬೇಡದ ಮನೆಯಲ್ಲಿ ಸಿಕ್ಕ ಹಕ್ಕಿ ಕ್ಷಮೆಯಾಚಿದರ ಬಿಟ್ಟು ಬೇಡ ಉಪವಾಸವಿರುವನೆ. ಅದರಂತೆ ನೀನು ಈ ದೇವಿಯ ಆಣೆಯಾಗಿ ನನ್ನನ್ನು ಹೀಯಾಳಿಸಿದ ಕ್ಷಣ ಬಿಟ್ಟು ಹೋಗಲು ನಾನೇನು ಸನ್ಯಾಸಿ. ನೀನು ಒಪ್ಪು ಬಿಡು. ಇಂದು ಇದೇ ಜಾಗದಲ್ಲಿ ನಿನ್ನನ್ನು ಅಯ್ಯೋ ದೇವರೇ, ಈಗ ಏನ್ ಮಾಡೋದು? ಈ ಕಾಮುಕನಿಂದ ಹೇಗೆ ಬರಗಲಿ? ನೋಡಿ ಅಣ್ಣ, ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಾನು ನಿಮಗೆ ತಂಗಿ ಇದ್ದ ಹಾಗೆ, ದಯವಿಟ್ಟು ನನ್ನ ಬಿಟ್ಟು ಬಿಡಿ. ತಂಗಿ ತಂಗಿ ನೀನು ನನಗೆ ತಂಗಿ. ಪ್ರಪಂಚದಲ್ಲಿ ಹುಟ್ಟಿದ ಹೆಣ್ಣು ಗಂಡುಗಳೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದರೆ ಆದರೆ ಗಂಡ ಹೆಂಡತಿ ಎಂಬ ಮಾತೇ ಇರುತ್ತದೆ. ಅದರಲ್ಲೂ ಕಾಮ ಎಂಬ ಎರಡಕ್ಷರದ ನಾಮಾವಳಿಯ ಉತ್ತರಲಿಲ್ಲ ಕಮಲ. ನಾಮಾವಳಿಯ ಉತ್ತರಲಿಲ್ಲ. ನೋಡು, ಅದಕ್ಕೆ ದೇವರ ಒಂದು ದಾರಿ ಮಾಡಿದ್ದಾರೆ. ಅಣ್ಣ ತಂಗಿ ಗಂಡ ಹೆಂಡತಿಗೆ ಈ ಪ್ರಪಂಚ ದೃಷ್ಟಿಯಲ್ಲಿ ಒಂದು ದೇವರ ದಾರಿ ಮಾಡಿದ್ದಾರೆ. ಅದನ್ನು ಅರಿತು ಬಾಳುವುದು ನಿನ್ನಂತ ಮನುಷ್ಯನ ಜೀವನ. ಅದು ನಿಮ್ಮಂತಹ ತಾಯಿ ಅವರಿಗೆ ಹೇಗೆ ತಾನೇ ಅರ್ಥ ಆಗಬೇಕು ಹೇಳು? ನಿನ್ನ ಶಾಸ್ತ್ರ ಪುರಾಣ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ಆ ದೇವರೇ ತಯಾರಿಸಿ ನಿನ್ನ ಕಾಮದ ಸುಖ. ನನ್ನ ಕಾಮ ಕುದಿಯುತ್ತಾ ನನ್ನನ್ನು ನಿನ್ನ ಕಾಲ್ತಕ್ಕೆಯಲ್ಲಿ ಬಂಧಿಸಿಕೋ ಪ್ರತಾಪ್. ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಹೊರಟೋಗು, ಇಲ್ಲವಾದರೆ ನಿನ್ನ ಪ್ರಾಣ ತೆಗೆದುಕೊಳ್ಳುತ್ತೆ. ಹೆಣ್ಣಾಗಿ ಹುಟ್ಟಿದ ನಿನಗೆ ಇಷ್ಟು ಧೈರ್ಯ ಬಿಡುವಾಗ ಗಂಡಾದ ನನಗೆ ಇನ್ನೆಷ್ಟು ಧೈರ್ಯ ಇರಬೇಕು. ನೀನು ಹೆಣ್ಣು ಎಂಬುದನ್ನು ಮರೆಯಬೇಡ. ನಾನು ಹೆಣ್ಣು ನಿಜ. ಹೆಣ್ಣಿನಿಂದಲೇ ಈ ಪ್ರಪಂಚ ಸೃಷ್ಟಿಯಾಗುವುದನ್ನಂತೂ ನನಗೆ ನೆನಪಿರಲಿ. ರಾವಣನನ್ನು ಚಿತ್ರಹಿಂಸೆಯಿಂದ ಅನುಭವಿಸಿದ್ದು ಹೆಣ್ಣು, ದೇವಾದೇವತೆಗಳನ್ನು ರಕ್ಷಿಸಿದ್ದು ಹೆಣ್ಣು. ನೋಡು, ಕಿಚ್ಚನಿಗೆ ಓದಿಸಿದ್ದು ಒಂದು ಹೆಣ್ಣು. ನಿನ್ನ ತಾಯಿ ಕೂಡ ಒಂದು ಹೆಣ್ಣು. ನಿನ್ನ ಹುಟ್ಟು ಸಾವು ಕೂಡ ಒಂದು ಹೆಣ್ಣಿನಿಂದಲೇ ನಡೆದ ಮಾತ್ರ ಬರೆಯದಿರು. ನೋಡು, ಹೆಣ್ಣು ಅರಿದರೆ ನಾರಿ. ನಾರಿಯೋ ಮಾರಿಯೋ ಯಾರಾದರೆ ನನಗೆ ಬೇಕಾಗಿರುವುದು ಸುಖ. ನೀನು ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿ ಸಮಾಜ ನಿನ್ನನ್ನು ಕೀಳು ಭಾವನೆಯಿಂದ ದೂರ ಬಿಡುವಂತೆ ಮಾಡುತ್ತೇನೆ. ಎಚ್ಚರ. ಹೊಟ್ಟೆಗೆ ಕೂಳಿಲ್ಲದ ನಾಯಿ ಬೊಗಳಿದರೆ ಕಲ್ಲು ಕರಗುವುದೇ, ಬೆಟ್ಟ ಬೆದರುವುದೇ? ನಿಮ್ಮಂತ ಸೇರದ ನಾಯಿ ನನಗೆ ಹೇ ಕಮಲ, ಅಲ್ಲಿ ನೋಡು. ನೋಡು, ನನ್ನನ್ನು ನಾಯಿ ಎಂದು ಬೊಗಳಿದೆಯಲ್ಲ, ಇಂತಹ ನಾಯಿಗೆ ಮನಸ್ಸು ಮಾಡುವಲ್ಲ, ಅದು ನೀನ್ ಯಾವ ಜಾತಿಯ ಸೇರಿದ ನಾಯಿ ಇರುವುದೆಂದು ಯೋಚಿಸಿ ನೋಡು.
ನಿನಗಾಗಿಯೇ ಈ ಜನ್ಮವು ಮನದೆ ನೆಚ್ಚಿನ ಬಿಡುವೆ ನಿನ್ನ ಎಲ್ಲೇ ನನಗಾಗಿಯೇ ನಿನ್ನವು ನಿನಗಾಗಿಯೇ ಈ ಜನ್ಮವು ಮನದೆ ನೆಚ್ಚಿನ ಬಿಡುವೆ ನಿನ್ನ ಎಲ್ಲೇ ನುಡಿಯಳು ಸೊಗಸು ನಡೆಯಲು ಆಸೆ ಮನದಳು ಏಳು ಕಷ್ಟಗಳು ಏಳು ತುಟಿಗಳು ತಳುಕಿಯಾಡುವಗಳು ನುಡಿಯಳು ಸೊಗಸು ನಡೆಯಲು ಆಸೆ ಮನದಳು ಬೇಗೆಯನಾಡಲು ನನಗಾಗಿಯೇ ನಿನ್ನವು ನಿನಗಾಗಿಯೇ ಈ ಜನ್ಮವು ಮನದೆ ನೆಚ್ಚಿನ ಬಿಡುವೆ ನಿನ್ನ ಒಳ್ಳೆ ಕಟ್ಟಲೆ ತುಟಿಯಲ್ಲಿ ಸೇರಿ ನಡೆಯಲೇ ತನವು ಹರಡಲೆ ಮನವು ಕುಣಿಯಲೆ ಹೃದಯ ಕಟ್ಟಲೆ ತುಟಿಯಲ್ಲಿ ಸೇರಿ ನಡೆಯಲೇ ತನವು ಹರಡಲೆ ಮನವು ಕುಣಿಯಲೆ ಹೃದಯ ಪ್ರೇಮದ ಗಾನದಿ ಹೃದಯಗಳೆರಡು ಬೆರೆತು ನನಗಾಗಿಯೇ ನಿನ್ನವು ನಿನಗಾಗಿಯೇ ಈ ಜನ್ಮವು ಮನದೆ ನೆಚ್ಚಿನ ಬಿಡುವೆ ನಿನ್ನ ಎಲ್ಲೇ ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ. ಕಂಡ ಒಂಟಿ ಹೆಣ್ಣಿಗಳ ಮೇಲೆ ಪರಿಪರಿಯಾಗಿ ಆಡುವಲ್ಲವೋ ಲೇ ಕಾಮದ ಕುದುರೆ, ದೂರ ನಿಲ್ಲು. ನಿನ್ನಂತ ನಾಯಿಯ ಮುಖ ನೋಡುವುದಕ್ಕೂ ನನಗೆ ನಾಚಿಕೆ ಆಗುತ್ತದೆ. ಇವನೊಬ್ಬ ಸತ್ಯ ಹರಿಶ್ಚಂದ್ರನ ಮದುವೆ ಮಗ. ನನ್ನನ್ನು ಬಿಡಿಸುವ ನೆಪದಲ್ಲಿ ಇವನು ಬುಟ್ಟಿಗೆ ಹಾಕಿಕೊಳ್ಳಲು ಬಂದರು. ವೀರೇಶ್, ನಿನ್ನ ನರಿ ಬುದ್ಧಿ ನನಗೆ ಅರ್ಥವಾಗುವುದಿಲ್ಲವೆಂದು ತಿಳಿದರೆ ಇಂದು ನನಗೆ ಸಿಕ್ಕ ಬೇಟೆಯನ್ನು ತಪ್ಪಿಸಿಕೊಳ್ಳಬಹುದು. ಆದರೆ ನಿನಗೆ ಆ ಜನ್ಮವೈಲಿಯಾಗಿ ಪರಿಯಾಗಿ ಚಿತ್ರಹಿಂಸೆ ಮಾಡುತ್ತೇನೆ. ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡ. ಮತ್ತೆ